ಬರ್ರಿ ಸರ್. ಏನಪ್ಪ ನಾ ಹೇಳಿದ ಹುಡ್ಕೊಂಡೆಲ್ಲ ತಯಾರಾತನ 2 ತಾಸು ಬಿಟ್ಟು ಬಂದೇನಿ. ಹಾಂ ಆಗೈತ್ರಿ ಸರ್. ತಗೋ ಈ ಡ್ರೆಸ್ ಹಾಕ ಅವನಿಗೆ. ಹಾಂ ಕೊಡ್ರಿ ಸರ್. ನೀ ಕುಂದರ್ರಿ, ನಾವು ಕರ್ಕೊಂಬರ್ತೀವಿ. ಇಲ್ಲೋಡಪ್ಪ ತಮ್ಮ, ಹೇಳಿ ಸರ್. ಮಸ್ತ್ ತಯಾರು ಮಾಡಿ ಇಲ್ಲೋ. ಅಯ್ಯ ಕಾಜಿ ಬಿಡ್ರಿ, ಕರ್ಕೊಂಡು ಬಂದ್ರೆ ನೀವ ಕಂಡಿಡಿಯೋದಲ್ಲ, ಹಂಗೆ ತಯಾರು ಮಾಡೀನಿ. ಆತ ಕರ್ಕೊಂಬಾರಪ್ಪ. ಅಯ್ಯೋ ನನಗಂತೂ ಕೂದಲನ್ನ ಬೆಳಿವಲ್ಲ ಹೋಗ್ಯಾವು. ಇತ್ತಿದ್ರಾಗ ಅಡ್ಡಿಲ್ಲ, ತೀಗ್ ಕಾಣಾಗತ್ತೀನಿ. ಸುಮ್ಮನೆ ನಾನು ಕಲರ್ ಪೇಂಟ್ ಹೊಡಿಸಿಬಿಡ್ಲೇನೋ ಕೂದಲಿಗೆ. ಬೇಡ ಬೇಡ, ಇದೆಲ್ಲ ಮಾಡಿದ್ರೆ ಸರ್ಸು ಸುಮ್ಮನೆ ಬೈತಾಳ. ಏನು ಬಿಡಪ್ಪ, ವಯಸ್ಸಾತು. ಬರ್ರಿ ಸರ, ನೋಡ್ರಿ ಸರ ಹ್ಯಾಂಗೆ ರೆಡಿ ಮಾಡೀನಿ. ಬರ್ರಿ ಸರ. ಏತಮ್ಮ ನಮ್ಮ ಹುಡುಗ ಎಲ್ಲೋ? ನಿಮ್ಮ ಹುಡುಗ ಅಂದ್ರಿ ಇವ್ರ ರೀ? ಏಣ ನಾನು. ಏ ಗೌಡ, ಏನು ಮಸ್ತ್ ಕಾಣಕತ್ತೀವೋ, ನನ್ನ ಕಣ್ಣ ನಂಬಕ್ಕಾಗವಲ್ದು. ಓ ಕೂದಲೆಲ್ಲ ಬರಾಬರಿ ಒಂದು ಬಿಳೆ ಕೂದಲು ಕಾಣ್ದಂಗೆ ಪೇಂಟ್ ಹೊಡೆದಿರಿ ಬಿಡಪ್ಪ. ಕಟ್ಟಿಂಗ್ ಮೊದಲಿನ ಥರನ ಕಾಣಕತ್ತೈತಿ. ಕಟ್ಟಿಂಗ್ ಏನು ಬೇರೆ ಆಗಿಲ್ಲಪ್ಪ. ಸರ್ ಅವರು ನಾವು ಬೇರೆದು ಮಾಡ್ತೀವಿ ಅಂದೆ, ಅವ್ರು ಇಲ್ಲ ಇನ್ನೂ ಒಂದು ಹತ್ತೆ ಕಟ್ಟಿಂಗ್ ಮಾಡಿ ಇದೇ ಇರಲಿ, ಇದ್ರ ಮ್ಯಾಗ ಪೇಂಟ್ ಅಟ್ಟು ಹೊಡೀರಿ ಸಾಕಂದ್ರಿ. ಅವರ ಇರಲಿ ಅದೇ ಹೆಸ್ಟೈಲ್ ಅಂದ್ರೆ ಅದಕ್ಕೆ ಅಟ್ಟಕ ಬಿಟ್ಟಿವ್ರಿ. ಏನೋ ಮರೆ, ಬ್ಯಾರೇದು ಮಾಡಿಸ್ಕೋಬೇಕಿತ್ತು. ಮೊದಲು ಇದ್ದಿದ್ದು ಕಟ್ಟಿಂಗನ್ನ ಒಂದಿಟ್ಟು ಪೇಂಟ್ ಹೊಡ್ಸ್ಕೊಂಡಂಗೆ ಐತಿ. ಬ್ಯಾರೇದಾಗಿದ್ರೆ ಚಂದ ಹಾಕಿದ್ದಿನ. ಏನು ಮಲ್ಲಪ್ಪಣ್ಣನಿ ಸಾಕ್ಬಿಡಪ್ಪ, ನಡಿ ಹೋಗೋಣ. ಗೌಡಪ್ಪ ಕರೆ ನನಗ ನೀನು ನಂಬಕ್ಕಾಗವಲ್ದು. ಏನು ಮಸ್ತ್ ಕಾಣಾಗುತ್ತೀಯೋ. ನಂದ ಕಣ್ಣು ಹತ್ತೈತಿ ನಿನಗೆ. ಮನೆಗೆ ಹೋಗಿ ಮೊದಲು ಅವ್ರಿಗೆ ಹೇಳಿ ದೃಷ್ಟಿ ತೆಗೆಸ್ಬೇಕು ನಿನಗೆ. ಅಲ್ಲೋ ಇಟ್ಟು ನೋಡಕ್ಕೆ ಚಂದ ಇದೀವಿ. ಯಾವ ನೋಡ ಅದೊಂದು ಹಳೆಯ ಕಾಲದ ನಿಮ್ಮ ಅಪ್ಪನ ಕೋಟ್ ಹಾಕ್ಕೊಂಡು, ಆ ತಲೆ ಮೇಲೆ ಪೇಟ ಹಾಕ್ಕೊಂಡು ಕೆಳೆ ಹಳೆ ಮುದುಕರಂಗೆ ಕಾಣ್ತಿದ್ದೀಪ್ಪ. ಈಗ ನೋಡಿ ಏನು ಮಸ್ತ್ ಕಾಣಕತ್ತಿ. ಏನೋ ನಮ್ಮ ಹುಡುಗ ಹೆಂಗದಾನ? ಮಸ್ತ್ ಅದಾರ ರೀ, ಮಸ್ತ್ ಅದಾರ. ಮಸ್ತ್ ಮಾಡಿ ನೋಡಿ ಕೆಲಸ. ಗೌಡಪ್ಪ ನೀವು ಮುಂದೆ ನಡಿ, ನಾ ಬರ್ತೇನೆ ನೋಡಿ. ಹಾಂ ಆತೇನು. ಏಟಾತಪ್ಪ ನಿನ್ನ ಬಿಲ್? 3,500 ಆಯ್ತು ರೀ. ಹಾಂ ಏನ 3,500? ಆದ್ರಿ ಸರ, ಮತ್ತು ಅವ್ರದ್ದು ಹೇರ್ ವಾಶ್, ಹೇರ್ ಕಟ್ಟಿಂಗ್, ಹೇರ್ ಡ್ರೈಯಿಂಗ್, ಸ್ಪಾ ಮಾಡಿದ್ವಿ, ಫೇಶಿಯಲ್ ಮಾಡಿದ್ವಿ, ಬಾಡಿ ಮಸಾಜ್ ಮಾಡಿದ್ವಿ, ಮತ್ತು ಕಾಲಿಗೆ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡಿದ್ವಿ ರೀ. ಮತ್ತು ಅಟ್ಟಾಕೈತ್ರಿ, ಬೇಕಿದ್ರೆ ನಿಮ್ಗೆ ಏನೇನು ಮಾಡಿದ್ವಿ ಅನ್ನೋದು ಬಿಲ್ ತೋರಿಸ್ತೀನಿ ಬರ್ರಿ. ಅಲ್ಲೋ ಏನು ತೊಗೊಳಕ್ಕೊಂದು ಹೇಳ್ತಿ ಐತಿ ಇಲ್ಲೋ? ಅಲ್ಲ ನಮ್ಮ ಮನೆ ಹತ್ರ ನೀಲ್ಕಂಠ ಹಜಾಮದಾನ 150 ರೂಪಾಯಿದಾಗ ಎಲ್ಲ ಮುಗಿಸ್ತಾನಪ್ಪ. ಸರ ಅದು ಲೋಕಲ್ ಕಟಿಂಗ್ ಶಾಪ್ ಬೇರೆ ರೀ, ಇದು ಸಲೂನ್ ಬೇರೆ ರೀ. ಇಲ್ಲಿ ಸ್ವಲ್ಪ ನಾವೆಲ್ಲ ಕಾಸ್ಟ್ಲಿ ಐಟಮ್ ಬಳಸ್ತೀವಿ ರೀ, ಹಾಗಾಗಿ ಇಲ್ಲೊಂದು ಸ್ವಲ್ಪ ಎಲ್ಲ ಕಾಸ್ಟ್ಲಿ ಇರ್ತೈತ್ರಿ. ಮತ್ತು ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗೋಂಗ ಮಾಡ್ತೀವಿ ರೀ ನಾವು. ಅದೆಲ್ಲ ಏನು ನೀ ಮಾಡಿಲ್ಲ ಅಂದ್ರೆ ಅಡ್ಡಿ ಇರ್ಲಿಲ್ಲಪ್ಪ. ಅದ್ರ ದುಬಾರಿ ಆತಪ್ಪ ನಿಂದು. ಅಲ್ಲ ನಾನು ಮೊದಲಾರ ರೇಟ್ ಕೇಳಿಲ್ಲ ನೋಡು. ಏನೋ ತಿಂದಂಗಲ್ಲ ಉಂಡಂಗಲ್ಲ 2 ತಾಸಿಗೆ 3,500 ಕಟ್ಟೋದಾ? ಸರ್ ಫೇಶಿಯಲ್ ಮಾಡಕನ 800 ರೂಪಾಯಿ ಆಗೈತ್ರಿ ಈಗ. ನೋನು ಹೇಳ. ಆತ್ ನಡಿಯಪ್ಪ, ಕಟ್ತೀನಿ ನಡಿ. ಬರ್ರಿ ಸರ್, ಬಿಲ್ ಕೊಡ್ತೀನಿ. ಹಿಂಗೆ ಒಂದೊಂದು ಕಸ್ಟಮರಿಂದ 3,500 4,000 ವಸೂಲಿ ಮಾಡ್ತೀರಿ ಅಂದ್ರೆ ದಿನಕ್ಕೆ ಎಷ್ಟು ದುಡಿತಿದ್ದೀರಿಪ್ಪ ನೀವು? ಆರಾಮಾಯ್ತು ಬಿಡು ನಿಮ್ಮ ದುಡಿಮೆ. ಹಾಗೇನಿಲ್ರಿ ಸರ್, ಇಲ್ಲೇ ಕೌಂಟ್ರಲ್ಲಿ ನೀವು ದುಡ್ಡು ಕಟ್ಬಿಟ್ಟು ಹೋಗ್ರಿ. ಕೊಡಪ್ಪ ಬಿಲ್ ಕೊಡು. ಮಲ್ಲಪ್ಪಣ ಬರಲೇ ಇಲ್ಲಲ್ಲ. ಥ್ಯಾಂಕ್ ಯು ಸರ್, ಹಿಂಗೆ ಬರ್ತೀರಿ? ಹಿಂಗೆ ಬರ್ತಿರ್ತೀವಪ್ಪ, ಮುಂಡಾ ಮುಚ್ಚಿರಿ ಯಾರನ್ನಾರ. ಓ ಗೌಡಪ್ಪ, ನಾ ಬಿಲ್ ಕಟ್ಟಿ ಬರೋದ್ರಾಗ ನೀನು ಹೊಳೆ ಬಂದು ನಡಿ ಹೋಗೋಣ. ಬಿಲ್ ಕಟ್ಟಾತಿದೆ ಎಷ್ಟಾತ ಹೇಳೋಣ, ನಾ ಕೊಡ್ತೀನಿ. ನಡಿಯೋ ಎಟ್ರ ಆಗವಲ್ದಾಕ ನಡಿ ಹೋಗೋಣ. ಮೊದಲು ನೀನು ಕರ್ಕೊಂಡು ಹೋಗಿ ನಿಮ್ಮ ಅವ್ವಗೂ ನಿನ್ನ ಹೆಂಡ್ತಿಗೂ ತೋರಿಸ್ಬೇಕು. ನಿನ್ನ ಹೆಂಡ್ತಿ ನಿನ್ನ ನೋಡಿದ್ರೆ ನೀನು ಬಿಟ್ಟು ಹೋಗಕ್ಕ ಒಲ್ಲೆ ಅಂತಳ್ಳಿ. ಅಟ್ಟು ಮಸ್ತ್ ಕಾಣತಿ ಕೊಡಪ್ಪ ನೀ. ಹಾಗಣ್ಣ ನಡಿ ಹೋಗೋಣ. ಅಲ್ಲೇ ಒತ್ತು ಯಪ್ಪ, ವಯಸ್ಸಾದ ಮ್ಯಾಲೆ ಮಂಡಿ ನೋವು ಶುರು ಆಗ್ಬಿಡ್ತಾವೆ ನೋಡ್ಲೇ ದ್ಯಾಮಿ. ಯಪ್ಪ ಇವತ್ತಾಗತ್ತೆ ಒಟ್ಟು ಜೀವಕ್ಕೆ ಸಮಾಧಾನ ಅನ್ನಿಸ್ತೈತೆ ನೋಡವ. ಏನು ಮಾಡತ್ತ ಶೋಭಾ ಒಳಗೆ? ಅದೇ ರೀ, ಅವ್ರು ಕಾಣಿ ಎಲ್ಲ ಸ್ವಚ್ಛ ಮಾಡ್ಕೊಳಕತ್ತಾರ್ರಿ ಅವರು. ಮತ್ತು ಗೌಡ್ರು ಎಲ್ಲಂದ್ರೆ ಅಲ್ಲೇ ಅವರು ಹರಬಿ ಎಲ್ಲ ಹರವಿದ್ರಲ್ರಿ, ಅವರು ತಮ್ಮ ಎಲ್ಲ ಜೋಡಿಸ್ಕೊಳಕತ್ತಾರ್ರಿ. ಅಂದಂಗೆ ನೀ ಜೋಡಿಸ್ಕೊಡಕ್ಕೆ ಹೋಗ್ತಾನೆ ಅಂತೇಳಿ ಕರೆದಿದ್ಲ ಅಂದು ಹೋಗಿಲ್ಲ ನೀ? ಹೋಗಿದ್ದೆ ರೀ. ನಾನು ಕಬಾರ್ಡ್ ಇಟ್ಟು ಒರೆಸ್ಕೊಟ್ಟೆ ರೀ, ಒಂದಿಟ್ಟು ಮಡಿಚ್ಕೊಟ್ಟು ಬಂದೆ. ಮಿಕ್ಕಿದೆಲ್ಲ ನಾ ಮಾಡ್ಕೊತೇನೆ ಅಂತೇಳಿ ಒಗ್ಯಾಕೆ ಏನೇನಿದ್ದು ಅವನಟ್ಟ ಒಗದು ಹಾಕಿ ಇವನಂತೇಳಿ ಕೊಟ್ಟು ಕಳಿಸಿದ್ರೆ ಅಟ್ಟ ರೀ. ಅವನಟ್ಟು ಒಗದು ಹಾಕಿ ನಾ ಬಂದೆ ರೀ. ಅಡ್ಡೇ ಇಲ್ಲ, ತಾನು ತನ್ನ ಗಂಡಿರೋ ಕಾಣಿ ಸ್ವಚ್ಛ ಮಾಡ್ಕೊಳ್ಳೋ ಮಟ್ಟಕ್ಕೆ ಬಂದ. ಆದರೂ ದ್ಯಾಮಿ ಒಟ್ಟು ಸುಧಾರ್ಸಾಡ ಅನ್ನಿಸ್ತೈತೆ. ಹಂಗೆ ನಿನಗೆ? ಇಲ್ರಿ ಅವರ ಹಂಗೇನಿಲ್ರಿ, ಮೊದಲಿನಂಗೆ ಏನಿಲ್ಲ ಬಿಡ್ರಿ. ಮತ್ತೆ ತಮ್ಮ ಕೆಲಸ ಎಲ್ಲ ತಾವ ಮಾಡ್ಕೊಡ್ತಾರ್ರಿ. ಮತ್ತು ಹೇಳೋದು ಮರ್ತು ನೋಡ್ರಿ ಅವರ, ಇವತ್ತೆಲ್ಲ ಅಡುಗೆಗೆ ಒಂದಿಟ್ಟು ಹೆಚ್ಚು ಕೊಡೋದು ಮತ್ತು ಒಗ್ಗರಣೆ ಹಾಕೋದು ಎಲ್ಲ ಮಾಡಿದ್ರಿ. ಮಧ್ಯಾಹ್ನ ಅಡುಗೆಗೆನ
ಹ್ಞೂ ರೀ ಅವರ ಅದೇ ಚಾ ಮಾಡಿಕೊಟ್ನಲ್ರಿ ಅವಾಗ ಅಡ್ಗೆಗೆ ಬಂದು ಒಂದು ಹೆಚ್ಚು ಕೊಡೋದೆಲ್ಲ ಮಾಡಿಕೊಟ್ಟ ಮ್ಯಾಗೆ ಮತ್ತು ನಾವು ಅವ್ರ ಕುಟಾಕ್ ಹೋಗಿ ಅರ್ಬಿ ಜೋಡ್ಸಕ್ಕೆ ಹೋದೆ ರೀ ಹಂಗೆ ನಾವು ಓಸು ಎಲ್ಲ ಇಟ್ಟು ಕೊಡ್ತೇನೆ ಟ್ರೆಜರಿಗೆ ಅಂದೆ ಇಲ್ಲ ನಾ ಇಟ್ಕೊತೀನಿ ನೀ ಇಟ್ಟು ಮಾಡಿಕೊಟ್ಟು ಹೋಗಂತಂದ್ರೆ ಮತ್ತು ಮಿಕ್ಕಿದ್ದು ಅವ್ರ ಮಾಡ್ಕೊಂಡ್ರಿ ಆದ್ರೆ ಯಾವಾಗಿನಂಗೆ ಇಲ್ರಿ ಭಾಳ ಬದಲಾವಣೆ ಆಗ್ಯಾರ ರೀ ಅವರ ಇರಲಿ ಬಿಡ ಚಲೋ ಆತಿ ಹಂಗಾರ ನನ್ನ ಮಗನಾಕಿ ಹೊಂದಾಣಿಕೆ ಮಾಡ್ಕೊಂಡು ಚಂದ ಬಾಳೆ ಮಾಡ್ಕೊಂಡು ತಿಂದ್ರೆ ಸಾಕಾಗೈತಿ ಹಂಗೆ ಈ ಮನೆ ನೋಡ್ಕೊಂಡು ಹೋದ್ರೆ ಸಾಕು ನಾ ಏನು ಇವತ್ತು ಊರಿಗೆ ಹೋಗೋಣಾತೈತಿ ಕಾಡು ಬಾ ಅನ್ನಕತ್ತೈತಿ ನಂದು ಏನೈತ್ಲಿ ದ್ಯಾಮಿ ಇನ್ನ ಇಲ್ಲಿ ಹೌದಲ್ಲ ಇವ ಈ ಮಂಡಿನೂ ಏನು ಮಾಡ್ಬೇಕ್ರಿ ದ್ಯಾಮಿ ನನಗೊಂದು ತಿಳಿವಲ್ದವ ಇವ ಮಂಡಿನ ಭಾಳ ಒತ್ತಲೆ ಇವಲ್ಲಿ ಮಂಡಿ ಹತ್ತಕವತ್ತವ ಕರಿವ ಎದ್ರ ಕುಂದ್ರಾಕ ಬರ್ದಂಗೆ ಎತ್ತಿ ಕುಂತ್ರಿ ಹೇಳಕ್ಕೆ ಬರ್ದಂಗೆ ಆಗೈತ್ಲಿ ದ್ಯಾಮಿ ಮಂಡಿ ನೋವಿನ ಸಂಬಂಧ ಅವರ ಇದಕ್ಕೆ ಗೌಂಟಿ ಔಷಧ ಕೊಡ್ತಾರ ನೋಡ್ರಿ ತಗೋರಿ ಅಲ್ಲ ಅಯ್ಯೋ ದ್ಯಾಮಿ ಎಲ್ಲ ಆಗ್ಯಾವಲೇ ಎಲ್ಲ ಆಗ್ಯಾವ ಅವರೇ ಮಲ್ಲಪ್ಪ ಬಾರೆ ಬಾ ಕುಂದ್ರಿ ಬಾರಪ್ಪ ಕುಂದ್ರಾಕ್ ಬಂದಿಲ್ವಾ ಇಲ್ಲ ನಾನು ಯಾರು ಕರ್ಕೊಂಬಂದೇನು ನೋಡಿ ಯಾರ ಆತಮ್ಮ ಹೇಳ್ದೆ ಮೇಲೆ ಕುಂದ್ರ ಆತಮ್ಮ ಕುಂದ್ರದ ಹಂಗಿರ್ಲಿವ ನೋಡ ತಡಿ ಬಾರು ಒಳಗೆ ಯಾರ ತಮ್ಮ ಗೊತ್ತಾಗ್ಲಿಲ್ವೇ ಯಾರು ಅಯ್ಯೋ ಮಲ್ಲಪ್ಪ ಒಟ್ಟು ನೆದರ್ ಒಟ್ಟು ಕಮ್ಮ ಆಗ್ಬಿಟ್ಟೈತಿ ನಂದು ಯಾರಂತ ನಂಗೆ ಗೊತ್ತಾತ್ರಿ ಅವರ ಗೊತ್ತಾತ ಕರೆಕ್ಟಾ ನೋಡ್ರಿ ಯಾರಂತ ಗೊತ್ತಾಕತಿ ಅಯ್ಯೋ ನಮ್ಮ ಗೌಡಪ್ಪ ಅಯ್ಯೋಯಪ್ಪ ನಮ್ಮ ಗೌಡ್ರ ರೀ ಅವರು ಯವ್ವ ಎಲ್ಲ ಗೆಟಪ್ ಶೆಟಪ್ ಚೇಂಜ್ ಆಗ್ಬಿಟ್ಟೈತಿ ಗೌಡ್ರದು ಗೌಡ್ರ ಖರೆ ಮಸ್ತ್ ಕಾಣಕತ್ತೀರಿ ನೋಡ್ರಿ ಹೀರೋಗತ್ತೆ ಕಾಣಕತ್ತೀರಿ ತಡ್ರಿ ವಾರ ಕರ್ಕೊಂಡು ಬಂದ ಬಿಡ್ತೀನಿ ಏನ ಮಲ್ಲಪ್ಪ ಇದು ನನಗೆ ನಂಬಕ್ಕಾಗವಲ್ದು ಏನು ನನ್ನ ಮಗ ಅಲ್ಲ ಆ ಪೇಟ ಎಲ್ಲಿ ಕೋಟೆ ಅಲ್ಲಿ ಏನು ಚಂದ ಕಾಣಕತ್ತೆ ಯಪ್ಪ ನಂದೇ ದೃಷ್ಟಿ ಹಾಕವ ನಿನಗೆ ಹೆಂಗ್ ತಯಾರು ಮಾಡ್ಕೊಂಡ್ ಬಂದೇನವ ನಿನ್ನ ಮಗನ ಹೀರೋಗತ್ತೆ ಮಾಡ್ಕೊಂಡ್ ಬಂದೇನಿಲ್ಲ ಬಿಡ್ಲ ಯಾವಾಗ್ಲೂ ನನ್ನ ಮಗ ಹೀರೋಗತ್ತೇನ ಅದಾನ ರಾಜ ಅಲ್ಲ ರಾಜ ಅವ ಯಾವಾಗ್ಲೂ ಅದು ಕರೆ ಬಿಡುವ ಹೆಂಗದ ನಿನ್ ರಾಜ ಹೆಂಗ್ ಕಾಣಕತ್ತಾನಂತ ಕೇಳ್ತಿಯಲ್ಲ ಮಲ್ಲಪ್ಪ ನಂದ ದೃಷ್ಟಿ ಹಾಕತ್ತೆ ಇವ ನನ್ನ ಮಗ ಅಲ್ಲ ಯಾವಾಗಲೂ ಅದನ್ನ ಪೇಟ ಕೋಟ ಹಾಕ್ಕೊಂತಿದ್ದ ಎಲ್ಲ ನನಗೆ ಹಳೆ ಮುದುಕರ ಗತೆ ಕಾಣ್ತಿದ್ದ ಇವತ್ತೇನು ಹರಿಯದ ಹುಡುಗನ ಗತೆ ಆಗ್ಬಿಟ್ಟಾನ ಕರೆಯಪ್ಪ ನನ್ನ ಕಣ್ಣ ನಂಬಕ್ಕಾಗವಲ್ದು ಅವರ ಬರ್ರಿ ಇಲ್ಲಿ ಬರ್ರಿ ನಿಮ್ಗೊಂದು ಏನೋ ತೋರಿಸ್ತೀನಿ ಏನು ಅಯ್ಯೋ ದ್ಯಾಮಿ ನನ್ನ ಕೆಲಸ ಭಾಳ ಅದಾವ ಏನು ಹೇಳು ಅಯ್ಯೋ ಬಿಡ್ರಿ ಅವರ ಆಮೇಲೆ ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ ಬರ್ರಿ ನೀವು ಬರ್ರಿ ನಿಮ್ಗೊಂದು ಏನೋ ತೋರ್ಸೋದೈತಿ ಯಾ ಆತು ಬಿಡು ಬರ್ತೀನಿ ಬಿಡಲಿ ಎಳಿಬೇಡ ಬರ್ತೀನಿ ಬರ್ರಿ ಅಯ್ಯೋ ಬಿಡಲಿ ದ್ಯಾಮಿ ನಾ ಬರ್ತೀನಿ ಬಿಡು ಅಲ್ಲಿ ನೋಡ್ರಿ ಅಲ್ಲಿ ನಿಂತಿರೋರು ಯಾರು ಹೇಳ್ರಿ ನೋಡೋಣ ಯಾರಂತ ನಂಗೇನು ಗೊತ್ತಾಗೋದಿಲ್ಲನ ಯಾರು ಹೇಳ್ರಿ ನೋಡೋಣ ಏನು ನನ್ನ ಜೊತೆ ಏನು ಹುಡುಗಾಟ ಮಾಡಾಕತ್ತೇನ ದ್ಯಾಮಿ ನೀನು ಅದ ಹೇಳ್ರಿ ನೋಡೋಣ ಹಂಗಾರೆ ಯಾರಂತ ಅವ್ರು ನಿಮ್ಮ ಗೌಡ್ರು ಅಂತ ನಂಗೆ ಗೊತ್ತು ನಿಮ್ಮ ಗೌಡ್ರು ಯಾರು ರೂಪದಾಗ ಬಂದ್ರು ನನಗೆ ಗೊತ್ತಾಕೈತಿ ನನ್ನ ಜೊತೆಗೆ ಹುಡುಗಾಟ ನಡೆಸ ಹೇಳಿ ಐ ನೋಡ್ರಲ್ಲಿ ಶೋಭಾಕರಿಗೆ ನಾಚ್ಕೊಂಡು ಹೋಗ್ಬಿಟ್ರು ಗೌಡ್ರ ನೋಡಿ ಡ್ಯಾಮ್ ಏನ್ ಮಾಡ್ತೀನಿ ನಿನ್ನ ಕರೆ ಗೌಡ್ರ ಎಷ್ಟು ಮಸ್ತ್ ಕಾಣತ್ತೀರಿ ನಿಮ್ಗೆ ಉಪ್ಪಿನ ಎದ್ರ ತೆಗಿತೆ ಅಂತ ತಡ್ರಿ ಮೊದಲು ಅದನ್ನ ಮಾಡ್ಲಿ ದ್ಯಾಮಿ ಮೊದಲು ಅದನ್ನ ಮಾಡಿ ಕುಂದ್ರ ತಮ್ಮ ಅಯ್ಯ ಗೋಡಪ್ಪ ಇಲ್ಲೇ ನಿಂತಿಯಲ್ಲ ಹೋಗು ನೀನು ಹೆಂಡ್ತಿ ನೀನು ನೋಡಿ ನಾಚ್ಕೊಂಡು ಒಳಗೆ ಹೋದ್ಲು ಹೋಗಿ ಏನು ಆಕಿನ ಮಾತಾಡ್ಸೋಗು ಆಕಿನ ಬಂದಾಗಿಂದ ಚಂದ ಮಾತಾಡ್ಸೇ ಇಲ್ಲ ನೀನು ಹೋಗ್ತಮ್ಮ ಕುಂದ್ರ ಮಲ್ಲಪ್ಪ ದ್ಯಾಮಿ ಒಂದಿಟ್ಟು ಚಾ ಮಾಡ್ಕೊಂಡು ಬಾ ಹೋಗು ಈಗ ತಂದೇರಿ ಅವರ ಗೌಡ್ರೆ ನಿಮ್ಗೂ ಮಾಡ್ಕೊಂಡ್ ಬರ್ಲಿರಿ ಚಾ ನಂಗೂ ಮಾಡ್ಕೊಂಡು ಬಾ ಯಾವ ಮಲ್ಲಪ್ಪನ ಒಂದೀಟ ಬರ್ತೇನೆ ತಡಿ ಗೌಡ್ರು ಸೋದಕ್ಕನ ನಂದಲ್ಲ ಹೇಳಾಕತ್ತಾರ ತಮ್ಮ ಮಲ್ಲಪ್ಪ ಏನು ಹೇಳಿಪ್ಪ ನಿನಗರ ನಂಗೆ ನಿಂಗೇನು ಹೇಳ್ಬೇಕಂತನ ತಿಳಿವಲ್ದು ಕುಂದರ ತಮ್ಮ ಕುಂದರ ಏನು ಹೇಳ್ಬೇಡವಾ ನೀ ಏನು ಹೇಳ್ಬೇಡ ಖರೇಪ್ಪ ಇವತ್ತು ನನ್ನ ಮಗನ ಬಾಳೆ ಸುದ್ದಾಗಿ ಬಾಳ್ಯಾಕೆ ನಿಂತ ಅಂದ್ರೆ ಅದಕ್ಕೆ ನಿಂದು ಶಂಕರಪ್ಪಂದ ನೋಡಪ್ಪ ಶ್ರಮ ಇರೋದು ನಿಮ್ಮ ಋಣನ ಹ್ಯಾಂಗೆ ತೀರಿಸ್ಲಿಪ್ಪ ಅನ್ನಿಸೈತೆ ನನಗೆ ಅವೇ ಏನು ನೀ ಋಣದು ಮಾತಾಡೋದು ಹಿಂಗೆಲ್ಲ ಮಾತಾಡ್ಬೇಡವಾ ನೀನು ಏನಪ್ಪ ಮಲ್ಲಪ್ಪ ಇದೆಲ್ಲ ನಿಮ್ಮ ದೊಡ್ಡ ಗುಣ ನಿಂತಿಯಲ್ಲ ತಮ್ಮ ಕುಂದ್ರ ಮಲ್ಲಪ್ಪ ನಂದೇನೈತಪ್ಪ ಇನ್ನು ನಂದು ಎಲ್ಲ ಮುಗ್ಯಾಕ ಬಂತು ಊರಿಗೆ ಹೋಗನ್ನತತಿ ಕಾಡು ಬಾ ಅನ್ನಕತ್ತೈತಿ ಅವರಿಬ್ರು ಗಂಡ ಹೆಂಡತಿ ಚಂದಾಗಿದ್ದೆ ಈ ಮನೆ ಮುಂದುವರೆಸ್ಕೊಂಡು ಹೋದ್ರೆ ಅಟ್ಟ ಸಾಕಪ್ಪ ಮಲ್ಲಪ್ಪ ಒಂದೇಳೆ ನಾ ಇಲ್ಲ ಅಂದ್ರೂ ನನ್ನ ಮಗನ ನನ್ನ ಸೊಸಿನ ಚಲೋ ದಾರಿಗೆ ನಡೆಸಿ ದಂಡಿಗೆ ಹಚ್ಚೋ ಜವಾಬ್ದಾರಿ ನಿಂದಪ್ಪ ಏನ್ರಿ ಅವ್ರ ನೀವು ಯಾಕೆ ಹಿಂಗೆ ಮಾತಾಡ್ತೀರಿ ಹಾಗೆಲ್ಲ ಮಾತಾಡ್ಬೇಡ ಸುಮ್ಮನಿರಿ ನಿಮ್ಗೇನು ಆಗೋದಿಲ್ಲ ಆರಾಮಿರ್ತೀರಿ ಚಿಂತೆ ಮಾಡಬೇಡ್ರಿ ಮೊಮ್ಮಕ್ಕಳನ್ನೆಲ್ಲ ಆಡಿಸ್ತೀರಿ ನೀವು ಕಾಜಿ ಬಿಡ್ರಿ ನೀವು ಏನು ಬೇಡಪ್ಪ ಮೈ ತುಂಬ ರೋಗದಾವು ಏನು ಮೊಮ್ಮಕ್ಕಳನ್ನ ಆಡಿಸ್ತೀನಿ
ನಿನ್ನ ಬಾ ಹೆರಿಕಿಂದ ಹಂಗಾತಂದು ನಿನ್ನ ಬಾಯಿಗೆ ಸಕ್ಕರೆ ಹಾಕ್ತೇನಪ್ಪ. ಸುಮ್ಮನೆ ಒಣ ಟೆನ್ಷನ್ ಮಾಡ್ಕೋತೀರಿ ಅವರ ನೀವು. ಹಾಗೆಲ್ಲ ಏನಾಗೋದಿಲ್ಲ, ಆರಾಮಾಗಿರ್ರಿ. ಅವರು ಚಂದೆ ಬಾಳ್ತಾರ, ನೀವು ಮೊಮ್ಮಕ್ಕಳನ್ನೂ ಆಡಿಸ್ತೀರಿ, ಇನ್ನೂ ಇರ್ತೀರಿ. ಚಿಂತೆ ಮಾಡಬೇಡ್ರಿ, ನಿಮ್ಗಿನ್ನೂ ಆಯಸ್ಸು ಐತಿ. ಏನಪ್ಪ ನಿಮ್ಮಂಥವ್ರು ಚಲೋರು ನಮ್ಮ ಸುತ್ತ ಇರೋದ ನಮಗೆ ಧೈರ್ಯ ನೋಡಪ್ಪ ಮಲ್ಲಪ್ಪ. ಏನವ ಭಾಳ ಹೊಗಳಾತ್ತೀರಿ ಅವರ ನೀವು ನನ್ನ. ಹಂಗೇನಿಲ್ಲಪ್ಪ, ಖುಷಿ ಆಕತ್ ನನಗೆ ಖರೆ ನೀನು ನೋಡಿದ್ರು ಮಲ್ಲಪ್ಪ. ನನಗೂ ಅಷ್ಟೇ ನೋಡ್ರಿ ಅವರ, ನಿಮ್ಮನ್ನು ನೋಡಿದ್ರೆ ಭಾಳ ಖುಷಿ ಆಕೈತಿ. ಒಂದು ಕಾಲದಾಗೆಲ್ಲ ನೀವೆಲ್ಲ ನಮ್ಗೆ ಎಷ್ಟು ಕೊಟ್ಟು ನೋಡಿರಿ, ನಾವು ಎಷ್ಟು ನಿಮ್ಮ ಋಣದಾಗದೇವಿ ನಮ್ಗೆ ಬರ್ತೈತದ. ಅವೆಲ್ಲ ನೀವು ಅನ್ನಕ್ಕೆ ಹೋಗ್ಬೇಡ್ರಿ. ಏನಪ್ಪ ನಿನ್ನ ದೊಡ್ಡ ಗುಣ ಇವೆಲ್ಲ. ಮಾಡಿದ್ದು ನೆನವಿಡದೆ ಇರೋ ಕಾಲ ಈಗ. ನೀ ಏನೋ ಒಂದು ಯಾವತ್ತ ಒಟ್ಟು ಮಾಡಿದ್ದನ್ನ ನೆನವಿಟ್ಕೊಂಡು ಇನ್ನೂ ನಮ್ಗೆ ಅದನ್ನು ಉಪಕಾರ ತೀರಿಸ್ಬೇಕನ್ನಾಕತ್ತೀಯಲ್ಲ, ನೀನು ದೊಡ್ಡ ಮನಸ್ಸು ಮಲ್ಲಪ್ಪ. ಈಕಿ ನೋಡಿ ದ್ಯಾಮಿ ಚಾ ತರಲಿಲ್ಲ ನೋಡು. ದ್ಯಾಮಿ ಚಾ ತೊಗೊಂಬರ ತಂಗಿ. ತಂದೆ ಹಾಕೊಂಬರತ್ತೀನಿ ರೀ ಅವರ. ತಂದೆ ತಗೋರಿ ಅವರ. ಕೊಡಲ್ ಮಲ್ಲಪ್ಪ ಕೊಡು. ತಗೋರಿ ಅಣ್ಣ, ತಗೋರಿ ಅವರ. ಹಂಗೂ ಕೊಟ್ಟೆನ ಗೌಡಪ್ಪಗೆ ಚಾ? ಇನ್ನೂ ಕೊಟ್ಟಿಲ್ರಿ ಅವರ, ಅವರು ಕ್ವಾಣ್ಯಾಗ ಅದಾರ ರೀ, ಅದಕ್ಕೆ ಕೊಡಕ್ಕೆ ಹೋಗ್ಲಿಲ್ಲ ರೀ. ಹೋಗಿ ನೀನು ಒಟ್ಟು ಕುಡಿ ಹೋಗಿ. ಹ್ಞೂ ರೀ.